ಅಧ್ಯಕ್ಷ ಮುಂದೆ ಕೊಟ್ಟ ಅಧ್ಯಕ್ಷ ಮುಂದೆ ಕೊಟ್ಟ ಅಧ್ಯಕ್ಷರೇ ಬನ್ನಿ ವೀಕ್ಷಕ ನಮಸ್ಕಾರ. ಇವತ್ತೇನು ನಮ್ಮ ಕಸಬು ಹೋಬಳಿ ಅಧ್ಯಕ್ಷರಂತವರು ಇವತ್ತು ಪದಾಧಿಕಾರಿಗಳ ಆಯ್ಕೆಯಾಗಿದೆ. ಇದಪ್ಪ ಮಾತಾಡಬೇಡಿ. ಸರ್ ನಮಸ್ಕಾರ. ಪ್ರಥಮವಾಗಿ ಶುಭಾಶಯಗಳು ತಮಗೆ. ಇವತ್ತು ಚುನಾವಣೆ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಕುಪ್ಪೆ ಗ್ರಾಮದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ತೆರವಾಗಿದ್ದಂಥ ಸ್ಥಾನಕ್ಕೆ ನೂತನವಾಗಿ ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಹಾಗೂ ಅವರ ಮಗ ಸುಪುತ್ರ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮೆಲ್ಲ ಕಸಬು ಹೋಬಳಿಯ ಎಲ್ಲ ನಾಯಕರ ಕಸಬು ಹೋಬಳಿಯ ಎಲ್ಲ ಇವತ್ತು ನಾನು ನೂತನವಾಗಿ ಆಯ್ಕೆಯಾಗಿದ್ದೀನಿ. ಆಯ್ಕೆಯಾಗಿರೋದ್ರಿಂದ ನಮ್ಮೆಲ್ಲ ನಾಯಕರು ನಾನು ತುಂಬ ಹೃದಯದ ಸ್ವಾಗತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು 2 ಗ್ರಾಮಗಳನ್ನು ನಾವು ಅಭಿವೃದ್ಧಿ ಅಂತ ಕೊಂಡೊಯ್ತೀನಿ ಅಂತ ಇದೇ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಇದ್ದೀನಿ. ಸರ್, ನಾನು ಕೇಳ್ಪಟ್ಟಂಗೆ ನಿಮ್ಮ ಒಂದು ಪಂಚಾಯತಿನಲ್ಲಿ ರೆವಿನ್ಯೂ ಕಮ್ಮಿ ಇದೆ. ಹೌದು ಸರ್. ರೆವಿನ್ಯೂ ಒಂಚೂರು ಇಂಕ್ರಿಮೆಂಟ್ ಆಗಬೇಕು. ಚಿಕ್ಕ ಪಂಚಾಯತಿ ಆದ್ದರಿಂದ ಅದೊಂದು ತೊಂದರೆ ಆಗಿದೆ ತಮಗೆ. ಹೌದು ಸತ್ಯ ಸರ್. ಹಾಗೇನೆ ಬೇಗ ಅನುದಾನಗಳು ಬಿಡುಗಡೆ ಮಾಡ್ಬೇಕು ನಿಮ್ಮ ಪಂಚಾಯತಿಗೆ. ನಾನು ಹಲವಾರು ಸಾರಿ ಸುದ್ದಿ ಮಾಡಿದ್ದೀನಿ. ರೆವಿನ್ಯೂ ಇದ್ರೆ ಇನ್ನೂ ಚೆನ್ನಾಗಿ ಮಾಡ್ತೀರಾ ನಿಮ್ಮ ಗ್ರಾಮದಲ್ಲಿ. LCP-ಇಂದ ಒಂದು 1,20,00,000 ದುಡ್ಡಾಗಿದೆ. ಮತ್ತು ಜನರಿಗೆ 80 ಲಕ್ಷ ಆಗಿದೆ. ಅದು ಇನ್ನೂ ಅನುದಾನ ಬಂದಿಲ್ಲ. ಅನುದಾನ ಬಂದ ಮೇಲೆ ಇದೇನು ಸಣ್ಣ ಪುಟ್ಟ ಕೆಲಸ ಇದೆ ಅದನ್ನ ಸಂಪೂರ್ಣವಾಗಿ 2 ಗ್ರಾಮಗಳಲ್ಲಿ ಅಭಿವೃದ್ಧಿಯನ್ನು ಮಾಡ್ತೀನಿ ಅಂತ ಇದೆ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಸಾಹೇಬ್ರ ಒಂದು ಒತ್ತಾಯದಿಂದ ನಾವು ಅನುದಾನ ತಗೊಬಂದು 2 ಗ್ರಾಮಗಳನ್ನು ಅಭಿವೃದ್ಧಿ ಪಡಿಸ್ತೀನಿ ಅಂತ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಸರ್ ನಮಸ್ಕಾರ. ಅವಿರೋಧವಾಗಿ ಆಯ್ಕೆಯಾಗಿ ಸಂತೋಷದ ವಿಷಯ. ಯಾಕಂದರೆ ಸಿದ್ದರಾಮಯ್ಯವರ ಕ್ಷೇತ್ರದಲ್ಲಿ ಯಾವುದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ಕೂಡ ಮಾತುಕತೆ ನಡೆಸಿಕೊಂಡು ತಮ್ಮ ರಾಜೀನಾಮೆಯನ್ನು ನೀಡಿ ಮತ್ತೊಬ್ಬರಿಗೆ ಅವಕಾಶ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷ ನಾಯಕರು ಈ ಕ್ಷೇತ್ರಕ್ಕೆ ಕೂಡ ಬಂದಿದೆ. ಹಾಗೆ ಕೂಡ ಇವತ್ತು ಕುಪ್ಪೆ ಗ್ರಾಮ ಪಂಚಾಯತಿಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಗವಿಸಿದ್ದೇನವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಾದಾರ್ಪಣೆ ಮಾಡಿ 20 ವರ್ಷಗಳ ಒಂದು ಅವಧಿಯನ್ನು ಮುಗಿಸ್ತಾ ಇದ್ದಾರೆ. ಅವರು ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ಸಂವಿಧಾನ, ಬಾಬಾ ಸಾಹೇಬ್ರವರ ತತ್ವ ಸಿದ್ಧಾಂತಗಳು, ಪ್ರಜಾಪ್ರಭುತ್ವ ಇದರ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಸಮಾನತೆ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವಂಥ ಸನ್ನಿವೇಶವನ್ನು ನಾನು ಸಿದ್ದರಾಮಯ್ಯ ಸಾಹೇಬರು ಇಡೀ ಕ್ಷೇತ್ರಕ್ಕೆ ನಾನು ನೋಡ್ತಾ ಇದ್ದೇವೆ. ಇಡೀ ಕರ್ನಾಟಕ ನೋಡ್ತಾ ಇದೆ. ಆ ಕ್ಷೇತ್ರದಲ್ಲಿ ಇವತ್ತು ಕುಪ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗವಿಸಿದವರು ಆಯ್ಕೆಯಾಗಿದ್ದಾರೆ. ಅವರು ಹೇಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಾರೆ ಕೊಡುವಂಥ ದಿಕ್ಕಿನಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಗಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. ಸರ್, ಈ ಗ್ರಾಮದ ಬಲರಾಮ್ ಅವರು ಇವತ್ತು ಸಿದ್ದರಾಮಯ್ಯನವರ ಬಲಗೈ ಬಂಟ ಆಗಿದ್ರು. ಅವ್ರನ್ನ ನೆನಪಿಸ್ಕೊಳ್ಳೋದಾರ ಏನಂತ ಹೇಳ್ತಾರೆ ಸರ್ ಅವ್ರ ಬಗ್ಗೆ? ಒಬ್ಬ ಪ್ರಬುದ್ಧ ರಾಜಕಾರಣಿಯನ್ನು ನಾವು ಕಳ್ಕೊಂಡಿದ್ದೇವೆ. ಪ್ರಬುದ್ಧ ರಾಜಕಾರಣಿ ಬರಬೇಕು ಅಂತಂದ್ರೆ ಸುಮಾರು ವರ್ಷ ಬೇಕು ಅನ್ಸುತ್ತೆ. ಅವರ ಸ್ಥಾನವನ್ನು ತುಂಬಲಿಕ್ಕೆ ಅವರ ಸುಪುತ್ರ ಪ್ರಭಾಕರ್ ಅವರು ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಬೇಕು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವ್ರು ಬಂದಿದ ತಕ್ಷಣ ಕುಪ್ಯದಲ್ಲಿ ಅವ್ರನ್ನೇ ಭೇಟಿ ಆಗ್ತಿರೋ ಜೊತೆಗೆ ತಮ್ಮನ್ನೆಲ್ಲ ಭೇಟಿ ಆಗ್ತಿರೋ ಅಂತ ಸಂದರ್ಭಗಳು ಇರ್ತಿತ್ತು. ಅಪಾರವಾದಂಥ ಪ್ರೀತಿ ಇದೆ ಸಿದ್ದರಾಮಯ್ಯನವ್ರಿಗೆ ಕುಪ್ಯ ಗ್ರಾಮ ಅಂದರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ಗ್ರಾಮದ ಬಗ್ಗೆ ಹಾಗೆ ತಮ್ಮ ಸಂದರ್ಭದಲ್ಲಿ ಮಾನ್ಯ ಕೂಡ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮಕ್ಕೆ ಒಂದು ಪ್ರಬುದ್ಧತೆಯನ್ನು ತಮ್ಮ ಪರಿಚಯ ಸರ್? ನಾನು ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಕುಂಬಳ ಅಂದಾನಿಗೆ. ನಮಸ್ಕಾರ ಸರ್.
ಅಮ್ಮ ನಮಸ್ಕಾರ. ನಮಸ್ಕಾರ. ಒಂದು ಇಡೀ ವರ್ಣಕ್ಷೇತ್ರದಲ್ಲಿ ಹೆಣ್ಣು ಹುಳಿಯಾಗಿ ಬೆಳೆದಂಥ ಒಂದು ಪರಿಸ್ಥಿತಿ ಇವತ್ತು ಕುಪ್ಯದಲ್ಲಿದೆ. ಯಾರಿಗೂ ಕೂಡ ತಾವು ಜಗ್ದೇನೆ ಬರೋಂಥ ಅನುದಾನಗಳನ್ನ ತಗೊಂಬಂದು ಕೆಲಸ ಮಾಡಿದ್ದೀರಾ, ಏನು ಹೇಳ್ತೀರಾ ಇದಕ್ಕೆ? ಸರ್, ಹೇಳಿದ್ರಿ ಹೆಣ್ಣುಲಿ ಅಂತ. ಆ ಒಂದು ಪದ ನನಗೆ ಸಿಗಬೇಕು ಅಂದರೆ ನನ್ನ ಎಲ್ಲ ಗ್ರಾಮಸ್ಥರ ಒಂದು ಇದರಿಂದ ನಾನು ಆ ಹೆಸರನ್ನ ತಾಲೂಕು ಮಟ್ಟದಲ್ಲಿ ತಗೊಂಡಿದ್ದೀನಿ. ನನ್ನ ಗ್ರಾಮದವರು 4 ಬಾರಿ ಸದಸ್ಯರನ್ನು ಮಾಡಿ ಆಯ್ಕೆ ಮಾಡಿ ಮತ್ತು ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಯತೀಂದ್ರ ಸಾಹೇಬರು ಹಾಗೂ ನನ್ನ ಗ್ರಾಮದ ಎಲ್ಲ ಜನರಿಗೂ ನಾನು ಕೃತಜ್ಞತೆಗಳನ್ನು ಬಯಸ್ತೀನಿ. ಮತ್ತು ಹಾಗೆ ನನ್ನೂರಿನಲ್ಲಿ ಕುಪ್ಪೆ ಗ್ರಾಮದಲ್ಲಿ 2 ಊರಿನ ನಾಯಕರುಗಳು ಮತ್ತು ಎಲ್ಲ ನಾಯಕರುಗಳು ಸೇರಿ ಮತ್ತು ನಮ್ಮ ಎಲ್ಲ ಸದಸ್ಯರುಗಳು ಸೇರಿ ಅವಿರೋಧವಾಗಿ ನಾವು ಮತ್ತೆ ಕುಪ್ಪೆದಲ್ಲಿ ಯಾರಿಗೂ ಈಗ ಏನು ತೊಂದರೆಗಳಾಗುವ ರೀತಿ ನಮ್ಮ 12 ಜನ ಸದಸ್ಯರುಗಳು ಕೂಡ ಅಧ್ಯಕ್ಷರಾಗಿ ಗವಿ ಅವರನ್ನ, ಉಪಾಧ್ಯಕ್ಷರಾಗಿ ನಮ್ಮ ಮಂಜುಳವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಅವರಿಗೆ ನಮ್ಮ ಕೃತಜ್ಞತೆಗಳು. ಹಾಗೆ ಹೇಳಿದ್ರೆ ರೆವೆನ್ಯೂ ಇದರಲ್ಲಿ ಅಂತ ಹೌದು ತುಂಬ ತೊಂದರೆಗಳಾಗಿದೆ. ಇನ್ನು ಮುಂದೇನಾದರೂ ನಾವು ಅದನ್ನು ನಮ್ಮ ಗವಿಯವರು ಗಮನಕ್ಕೆ ತಂದುಕೊಂಡು ಅಭಿವೃದ್ಧಿ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು. ವೀಕ್ಷಕರ ನಮಸ್ಕಾರ. ಇವತ್ತೇನು ಗವಿಸಿದ್ದೇನವರು ಬಂದು ಗೆದ್ದಿದ್ದಾರೆ, ಆ ವಿಚಾರದಲ್ಲಿ ತಾಲೂಕು ಶಿಕ್ಷಕರ ತಂಡ ಕೂಡ ಬಂದು ಇವರಿಗೆ ಅಭಿನಂದನೆ ಸಲ್ಲಿಸೋದು ಕೂಡ ನೋಡ್ತಾ ಇದ್ದೀವಿ. ಹಾಗೆ ಇವತ್ತು ಎಲ್ಲ ರೀತಿಯ ಸಂಘ ಸಂಸ್ಥೆಗಳು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ನರಸೀಪುರ ತಾಲೂಕು ಮತ್ತು ಎಲ್ಲ ಹೋಬಳಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳ ಸಂಘದ ಎಲ್ಲ, ಹಾಗೆ ಕುರುಬ ಸಂಘದ ಎಲ್ಲ ಸಂಘದ ಪದಾಧಿಕಾರಿಗಳು ಕೂಡ ಬಂದಿರೋದನ್ನು ನೋಡ್ತಾ ಇದ್ದೀವಿ ಇಲ್ಲಿ. ಸರ್ ನಮಸ್ಕಾರ. ತಾವು ಶಿಕ್ಷಕ ವೃಂದದಿಂದ ಏನು ಹೇಳ್ತೀರಾ ಸರ್? ಏನು ಹೇಳ್ತೀರಾ ಸರ್? ಇವಾಗ ಶಿಕ್ಷಕ ವೃಂದವರು ಕೂಡ ಬಂದಿದ್ದಾರೆ, ತಮಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಏನು ಹೇಳ್ತೀರಾ? ಅವರ ಆರೈಕೆ ಮತ್ತು ಆಶೀರ್ವಾದ ಪ್ರತಿಯೊಬ್ಬ ಸಾರ್ವಜನಿಕರು ರಾಜಕಾರಣದಿಂದ ಪ್ರತಿಯೊಂದು ರಂಗದಲ್ಲೂ ಆಶೀರ್ವಾದ ಅವ್ರನ್ನ ಅಭಿನಂದಿಸ್ತೀವಿ. ಥ್ಯಾಂಕ್ ಯು. ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂತಹ ನಮ್ಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ. ಅದರ ಜೊತೆಯಲ್ಲಿ ನಮ್ಮ ಈ ಒಂದು ಅಧ್ಯಕ್ಷರನ್ನು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆ ಮಾದೇವಣ್ಣವರು ಹಾಗೂ ಮಾಜಿ ಅಧ್ಯಕ್ಷರಾದಂಥ ರಾಘವೇಂದ್ರ ಅವರು ಹಾಗೂ ಎಲ್ಲ ಕಸ್ಬೋಬ್ಳಿ ನಾಯಕರ ಸಹಕಾರದಿಂದ ಇವತ್ತು ನಾನು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ನಮ್ಮ ಇದೊಂದು ಕೃತಜ್ಞತೆಯನ್ನು ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಅವರ ಸುಪುತ್ರರಾದ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಇವತ್ತು ನಮ್ಮ ಊರಿಗೆ ಹಾಗೂ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸರ್ಕಾರದಿಂದ ದೊರಕುವಂಥ ಸೌಲಭ್ಯಗಳನ್ನು ಪಡ್ಕೊಂಡು 2 ಗ್ರಾಮಗಳನ್ನು ಅಭಿವೃದ್ಧಿಯಾಗಿ ಕೊಂಡೊಯ್ತೀನಿ ಅಂತ ಇದೇ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಏನು ಹೇಳ್ತೀರಾ? ಈಗ ಈ ದಿನ ನಮಗೆ ತುಂಬ ಒಂದು ಸಂತೋಷದ ದಿನ. ಏಕೆಂದರೆ ಶ್ರೀಯುತ ಗವಿಸಿದ್ದೇನವರು ಎಲ್ಲರ ಸಹಕಾರದಿಂದ, ಎಲ್ಲರ ಬೆಂಬಲದೊಂದಿಗೆ ಅವಿರೋಧವಾಗಿ ಇವತ್ತು ಕುಪ್ಪೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ಅವರು ತುಂಬ ಯುವಕರಿದ್ದಾರೆ, ಮುಂದೆ ಸಾಕಷ್ಟು ಅವಕಾಶಗಳಿವೆ. ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇದೇ ರೀತಿ ಎಲ್ಲರ ಸಹಕಾರವನ್ನು ಪಡ್ಕೊಂಡು ಎಲ್ಲರ ವಿಶ್ವಾಸವನ್ನು ಗಳಿಸಿ ಈ ಒಂದು ಗ್ರಾಮ ಪಂಚಾಯಿತಿಯನ್ನು ಒಂದು ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ಶ್ರಮಿಸಬೇಕು ಅಂತ ಹೇಳ್ತಾ ಅವ್ರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಅವರ ಒಂದು ಅವಧಿನಲ್ಲಿ ಉತ್ತಮವಾದ ಕೆಲಸಗಳನ್ನು ನಾವು ನಿರೀಕ್ಷೆಯಲ್ಲಿ ಇಟ್ಕೊಂಡು ಮತ್ತೊಮ್ಮೆ ಅವರಿಗೆ ಶುಭವನ್ನು ಹಾರೈಸ್ತಾರೆ. ತಮ್ಮ ಪರಿಚಯ? ನಾನು ಪುಟ್ಟಸ್ವಾಮಿ ಅಂತೇಳಿ ತಾಲೂಕು ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ.